ಕನ್ನಡಿಗ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಅಂತ ಕೋಲಿ ಕಬ್ಬಲಿಗ ಏನು ಬಾರಿಕೆ ಮತ್ತು ಬೆಸ್ತ ಅಂಬಿಗ ಅಂತಕ್ಕಂಥ ವಿಷಯ ಇಟ್ಟುಕೊಂಡು ಇವತ್ತು 29ನೇ ತಾರೀಕು ಕಲಬುರಗಿ ನಗರದಲ್ಲಿ ಒಂದು ಸ್ವಾಭಿಮಾನದ ಪ್ರತಿಭಟನಾ ರ್ಯಾಲಿಯ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಕೊಡಬೇಕಂತಕ್ಕಂಥ ಒಂದು ಎಲ್ಲ ಹಿರಿಯ ಮುಖಂಡರನ್ನು ಕೂಡಿ ಒಂದು ನಿರ್ಣಯ ಮಾಡಿದಂಥ ಒಂದು ಹೋರಾಟ. ಇವತ್ತು ನಮಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ. ದಿವಂಗತ ವಿಠ್ಠಲ್ ನೇರೂರವರ ಏನು ಈ ಹೋರಾಟವನ್ನು ಹಾಕಿದರೂ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಹೋರಾಟ ನಡೆದರೂ ಕೂಡ ಈ ಕೋಲಿ ಕಬ್ಬಲಿಗೆ ಅಂತಕ್ಕಂಥ ಪರಿಶಿಷ್ಟ ಪಂಗಡಕ್ಕೆ ಸರ್ಕಾರ ಸೇರ್ಲಿಕ್ಕಾಗಿಲ್ಲ. ಈಗ ನಾವೇನು ವಿಚಾರ ಮಾಡಿದ್ದೀವಿ ಅಂದ್ರೆ ಎಲ್ಲ ಪ್ರತಿಯೊಬ್ಬ ಮುಖಂಡರು ತಾಲೂಕಾ ಮುಖಂಡರನ್ನು ಕರೆಸಿ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗಳನ್ನು ಕರೆಸಿ ನವೆಂಬರ್ 22ನೇ ತಾರೀಕು ಇದೇ ಕೋಲಿ ಭವನದಲ್ಲಿ ಒಂದು ಸಭೆ ಇಟ್ಟಿದ್ದೇವೆ. ಒಮ್ಮತದಲ್ಲಿ ನಿರ್ಣಯ ತಗೊಂಡಂಥ ಈ ಹೋರಾಟ ಇದೆ. ಯಾರು ಶಿವಕುಮಾರ್ ನಾಟಿಕರದಲ್ಲ, ಶ್ರೀಮತಿ ಶೋಭಾ ಬಾಣಿ ಅವ್ರದಲ್ಲ, ನಾ ಶರಣಪ್ಪ ತಳದಲ್ಲ, ಮತ್ತವ್ರದಲ್ಲ. ಆ ದಿನಾಂಕವನ್ನು ಕಂಕೂರು ತಿಪ್ಪಣ್ಣಪ್ಪ ಸಾಹೇಬರು ವಿಧಾನ ಪರಿಷತ್ ಸದಸ್ಯರು ದಿನಾಂಕ ಕೊಟ್ಟಿದ್ದರು. 22ನೇ ತಾರೀಕು ಸಭೆಯಲ್ಲಿ ಬರ್ತೀನಿ, ನಿರ್ಣಯ ಮಾಡೋಣ ಅಂತಕ್ಕಂಥ ಮಾಡಿದರು. ಅದಕ್ಕೆ ಅವ್ರಿಗೆ ಗೌರವ ಕೊಡ್ತಾ ಇದ್ದೇವೆ. ಹಿರಿಯರಿದ್ದಾರ, ವಿಧಾನ ಪರಿಷತ್ ಸದಸ್ಯರಿದ್ದಾರ. ನಮ್ಮೊಂದು ಹೋರಾಟ ಇವತ್ತೇನೋ ಅವರೊಂದು ಹೇಳಿದಾರ, ಈ ಹೋರಾಟವನ್ನು ವಿಡ್ರಾ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಹೇಳಿದ್ರೆ ನಮಗೆ ಸಮಾಜಕ್ಕೆ, ಇಡೀ ಕೋಲಿ ಸಮಾಜ, ಕಬ್ಬಲಿಗ ಸಮಾಜ, ಇವತ್ತು ಇಡೀ ಸಮಾಜ ವಿನಂತಿ ಮಾಡ್ಕೋತಾ ಇದ್ದೀನಿ, ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಡ. ದಯವಿಟ್ಟು ಜನರು ಭಾಳ ಜಾಗರಾಗಿದ್ದಾರೆ, ತಿಳುವಳಿಕೆ ಇದೆ. 78 ವರ್ಷ ಆದರೂ ಕೂಡ ನಾವು ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು ಬೇಡ. ನಮಗೆ ಸಿಗ್ತಕ್ಕಂಥ ನ್ಯಾಯಕ್ಕಾಗಿ ಹೋರಾಟ ಹಾಕೊಂಡಿದ್ದಂಥದಕ್ಕೂ ತಾವು ಇದಕ್ಕೆ ಕೊನೆ ಹಾಡಬೇಡ್ರಿ, ಕೊನೆ ಹಾಡಬೇಡ್ರಿ. ಸ್ವಾಭಿಮಾನದಿಂದ ಇವತ್ತು ಶಿವಕುಮಾರ್ ನಾಟಿಕರ್ ಅವರು, ಶ್ರೀಮತಿ ಶೋಭಾ ಅವರು, ಅನೇಕ ಹಿರಿಯ ಮುಖಂಡರು ಇವತ್ತು 18 ತಾಲೂಕುಗಳನ್ನು ಸಂಪರ್ಕ ಮಾಡಿದ್ದೇವೆ, ಅನೇಕ ಜಿಲ್ಲಾ ಪಂಚಾಯತ್ ಕೇಂದ್ರಕ್ಕೆ ಹೋಗಿದ್ದೇವೆ. ಇವತ್ತು ಯಾವುದೇ ಕಾರಣಕ್ಕೆ ಈ ಹೋರಾಟವನ್ನು ನಿಲ್ಲದಿಲ್ಲ. 29ನೇ ತಾರೀಕು ಕಲಬುರಗಿ ನಗರದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ನಾವು ಒಂದು ಮನವಿ ಪತ್ರವನ್ನು ಕೂಡ ಹೇಳಿದ್ದೀವಿ. ನಾವು ವಿನಂತಿ ಮಾಡ್ಕೊಂಡಿದ್ದೇವೆ. ಇವತ್ತು ಉಸ್ತುವಾರಿ ಸಚಿವರು ತಿಪ್ಪಣ್ಣಪ್ಪ ಕಂಪ್ನೂರವರ ನೇತೃತ್ವದಲ್ಲಿ, ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಅಲ್ಲಿ ಬಂದು ಉಸ್ತುವಾರಿ ಮಂತ್ರಿ ನಮ್ಮದು 5 ಪರ್ಯಾಯ ಪದಗಳನ್ನು ನಾವು 1 ತಿಂಗಳಕ್ಕೆ 1.5 ತಿಂಗಳು ತಗೋರಿ. ನಮ್ಮ ಬೇಡಿಕೆ ಏನಿದೆ, ನೀವು ಕೇಂದ್ರಕ್ಕೆ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಇಟ್ಟು ಒಂದು ನಿರ್ಣಯ ಮಾಡಿ ಅದಕ್ಕೆ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕಾಗ್ತದೆ. ಕೋಲಿ ಗಂಗಮತ ಅಂತಕ್ಕಂಥ ಫೈಲ್ ಏನಿದೆ ಅದು ರಿಜೆಕ್ಟ್ ಮಾಡಬೇಕದು. ಅದು ರಿಜೆಕ್ಟ್ ಮಾಡಿ ಅದಕ್ಕೆ ಕುಲಶಾಸ್ತ್ರ ಅಧ್ಯಯನಕ್ಕೆ 20 ಲಕ್ಷ ರೂಪಾಯಿ ಅನುದಾನ ಮಾಡಬೇಕು ಮತ್ತು ಅದು ಮನವಿ ಪತ್ರಕ್ಕೆ ಉಸ್ತುವಾರಿ ಮಂತ್ರಿ ಬಂದು ಹೇಳಬೇಕು. ಇಷ್ಟೇ ಅಲ್ಲ ಸರ್. 29 ತಾರೀಕು ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡಿದರು. ತಿಪ್ಪಣ್ಣಪ್ಪ ಕಂಬೂರು ಹಿರಿಯರು, ಅವರಿಗೆ ಗೌರವ ಇದೆ, ಅಪಾರ ಗೌರವ ಇದೆ. ಇವತ್ತು ನಾವು ಮಾಡ್ತಕ್ಕಂಥದ್ದು, ಇವತ್ತು ಮಾಜಿ ಮಂತ್ರಿಗಳು, ವಿಧಾನ ಪರಿಷತ್ ಸದಸ್ಯರು, ಯಾರ್ಯಾರು ಮುಖಂಡತ್ವ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದಾರ. ಇಡೀ ಶರಣಪ್ಪ ತಳವಾರ, ಶಿವಕುಮಾರ್ ನಾಟಿಕರ, ಶ್ರೀಮತಿ ಶೋಭಾ ಬಾಣಿಯವರಿಗೆ ಇರದ ಇಡೀ ಕೋಲಿ ಸಮಾಜದ ಬಂಧುಗಳಿಗೆ ಇವತ್ತು ನೋವಾಗ್ತಾ ಇದೆ. ಇದು ನೋವಾಗ್ತಾ ಇದೆ. ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ ಸಮಸ್ತ ಕೋಲಿ ಸಮಾಜದ ಬಂಧುಗಳಿಗೆ. ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಹೋರಾಟ, ಈ ಒಂದು ಸಮಸ್ಯೆ ನಮ್ಮ ನ್ಯಾಯ ಸಿಕ್ಕಿಲ್ಲ. 29ನೇ ತಾರೀಕು ತಾವು ಎಲ್ಲರೂ ತಪ್ಪದೇ ಬರಬೇಕು. ಶಾಂತಿ ರೀತಿಯಿಂದ ಈ ಹೋರಾಟ ನಡೀತಾ ಇದೆ. ದಿವಂಗತ ವಿಠ್ಠಲ್ ನೇರೂರಿ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಮಗೆ ಎಲ್ಲಿವರೆಗೆ ನ್ಯಾಯ ಸಿಗುತ್ತಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ಮುಂದುವರಿತದ. ಮತ್ತೊಮ್ಮೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಮಾಜಿ ಸಚಿವರಂತ ಬಾಬುರಾವ್ ಚಿಂಚನ್ಸೂರ್ ಅವರು, ತಿಪ್ಪಣ್ಣಪ್ಪ ಕಂಬನೂರವರು ಇವತ್ತೇ ಕೂಡಿದ್ರು. ಇವತ್ತ ಈ ಹೋರಾಟ ನಿಲ್ಲಿಸ್ಲಕ್ಕ ಯಾವುದೇ ಕಾರಣಕ್ಕೆ ಈ ಹೋರಾಟ ನಿಲ್ಲಿಸ್ತಕ್ಕಂಥದ್ದಲ್ಲ. ಗಟ್ಟಿ ಇರ್ತಕ್ಕಂಥ ಸ್ವಾಭಿಮಾನ ಕೋಲಿ ಸಮಾಜದ ಕಾರ್ಯಕರ್ತರು ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ನೀವು ಸೋಮವಾರ ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಕೋಲಿ ಸಮಾಜ ಸದಸ್ಯರು, ಮುಖಂಡರು ಇವತ್ತು ವಿಠ್ಠಲ್ ನೇರೂರವರು ಹಚ್ಚಿದಂಥ ಈ ಸಂಘಟನೆಯನ್ನು ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತಾಡ್ತಾ ಇದ್ದೀವಿ. ತಮ್ಮ ಮುಖಾಂತರ ಎಲ್ಲ ಸಮಾಜದ ಮುಖಂಡರಿಗೆ ಇವತ್ತು ಕಲಬುರಗಿ ಜಿಲ್ಲೆ ಆಗಿರ್ಬೋದು, ಯಾದಗಿರಿ ಜಿಲ್ಲೆ ಆಗಿರ್ಬೋದು, ಬೀದರ್ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಎಲ್ಲ ಸಮಾಜದ ಬಂಧುಗಳು ತಪ್ಪದ ಈ ಹೋರಾಟದಲ್ಲಿ ಭಾಗವಹಿಸಿರಿ ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ಕೊತಾ ಇದ್ದೀನಿ. ಇವತ್ತು ಧನ್ಯವಾದಗಳು. ದೇಶ ಕೊಡ್ತಾ ಇದ್ರೆ ವಿಠ್ಠಲ್ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ. ಇವ್ರು ಯಾರೂ ಇರಲಿಲ್ಲ. ಇರ್ತಕ್ಕಂಥ ಅನೇಕ ಜನ ಇವತ್ತು ಸ್ವಾಭಿಮಾನದಿಂದ ಅವರು ಇವತ್ತು ಸ್ವಾಭಿಮಾನದಿಂದ ನಮ್ಮಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಈ ಹೋರಾಟದಲ್ಲಿ ಅನೇಕ
ಧನ್ಯವಾದಗಳು.